ಆ ರಕ್ಷಕು ಬುಲೆಟ್ ಅವರು ಮಂಗಿರೋನ್ನ ಎದ್ದೇಳಿಸ್ಬಿಟ್ಟು ನನ್ನ ಬ್ಲ್ಯಾಂಕೆಟ್ ಕೊಡು, ಇಲ್ಲ ಬ್ಲ್ಯಾಂಕೆಟ್ ಬೆಳೆ ಇವ್ ಹೊಡಿತೀರಾ? ಹೊಡೆಯೋಕ್ಕಾಗತ್ತಾ? ಹಂಗೆ ಒಂದು ಸ್ಟೇಟ್ಮೆಂಟ್ಗೂ ಒಬ್ಬ ವ್ಯಕ್ತಿನ ಕೇಳ್ತೀನಿ, ಅವನಿಗೆ ಹಿಡ್ಕೊತೀನಿ ಅಂತ ಅಂದರೆ ಯಾವ್ಯಾವ ಸ್ಟೇಟ್ಮೆಂಟ್ಗೆ ಎಷ್ಟೆಷ್ಟು ಜನನ ಅಲ್ಲಿ ಒಳಗಿರೋರನ್ನೇ ಹಿಡ್ಕೊಬೇಕು. ಇದೇ ಮಾತೇನಾರ ವಿನಯ್ ಅವ್ರಿಗೋ ಕಾರ್ತಿಕ್ ಅವ್ರಿಗೋ ಹೋಗಿ ಕೇಳಿದ್ದಿದ್ರೆ ರಕ್ಷಕು ಅಮೀಕೊಂಡು ಹೋಗೋ ಅಂತ ಅಂದಿರೋರು ಅನ್ಸುತ್ತೆ. ಅದು ನಾನು ಹೇಳಿದ ಕಮ್ಮಿ, ಯಾರಿಗೂ ಗೊತ್ತು ಹಿಡ್ಕೊಂಡು ಹೊಡೆದೇ ಬಿಟ್ಟಿರೋರು. ಅವನೇನು ಏನು ಕೇಳ್ತಾನೆ, ಅಮ್ಮಮ್ಮ ಅಂದರೆ ಹೆಂಗೆ ಕೇಳ್ತಾನೆ ಅಂತ ಹೇಳ್ಬಿಟ್ಟು ಒಳ್ಳೆ ರೌಡಿ ಥರ ಹೋಗಿ ಹಿಂಗೆ ನಿಂತ್ಕೊಂಡ್ಬಿಟ್ಟು ಎಲ್ಲೋ ನನ್ನ ಬ್ಲ್ಯಾಂಕೆಟು ಐತೆ ಅಂದಲ್ಲ ಕೊಡು. ಅವನು ಪ್ರತಾಪ್ ಅವರು ಹೇಳಿರೋದು ಆಯಿತಾ, ಏನು ವಿನಯ್ ಅವರ ಟೀಮ್ ಅವರು ಎಲ್ಲ ಹೊರಗಡೆ ಹೋದ್ರು, ಅವ್ರ ಬ್ಲ್ಯಾಂಕೆಟ್ನೆಲ್ಲ ಇವ್ರು ಹಾಕೊತವ್ರೆ. ಈ ವಿನಯ್ ಟೀಮಲ್ಲಿದ್ರ ನಿಮ್ಮ ಹೆಸರು ಅಂತ ಏನಾರ ತೊಗೊಂಡು ಹೇಳವ್ರೇನೆಯ ರಕ್ಷಕು? ನಮಗೆ ನಿಜ ಹೇಳ್ತೀನಿ, ರಕ್ಷಕ್ ಅವ್ರ ಬಗ್ಗೆ ಮಾತಾಡೋಕ್ಕೆ ಬೇಜಾರು. ಇಷ್ಟು ವರ್ಷಗಳದ ಅದು ಏನು ಅಂತ ಕಲ್ತವರು. ನನಗಿಂತ ಕಮೆಂಟ್ ಬಾಕ್ಸಲ್ಲಿ ಆಯಿತಾ, ನನಗೆ ನಿಜ ಇದಕ್ಕಿಂತ ಓವರಾಗಿ ನಾನೇನು ಹೇಳೋಕ್ಕಾಗಲ್ಲ. ಕಮೆಂಟ್ ಬಾಕ್ಸಲ್ಲಿ ನೀವೇನು ಹೇಳ್ಬೇಕು ಹೇಳಿ ಆಯಿತಾ. ಯಾರ್ಯಾರು ನನಗಿಂತ ಚೆನ್ನಾಗಿ ಅವ್ರ ಬಗ್ಗೆ ಮಾತನ್ನ ಕೇಳಿಸ್ಕೊಬೇಕು ಅಥವಾ ಅವ್ರ ಬಗ್ಗೆ ತಿಳ್ಕೊಬೇಕು ಅಂತಿದ್ರೆ ಕಮೆಂಟ್ ಬಾಕ್ಸ್ನ ಓದ್ಬಿಡಿ. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ರಕ್ಷಕ್ ಅವ್ರ ಬಗ್ಗೆ. ಆಮೇಲೆ ಇನ್ನೊಂದು, ತಗೋಬೇಕಾದಾಗ ತಗೊಳ್ಳೋ ಟೈಮಲ್ಲಿ ಸ್ಟ್ಯಾಂಡ್ ತಗೊಳ್ಳಿಲ್ಲ, ಹೇಳಬೇಕಾದಾಗ ಹೇಳಲಿಲ್ಲ, ಮನೇಲಿದ್ದಾಗ ಏನೂ ಮಾಡಲಿಲ್ಲ ಆಯಿತಾ. ಎಲ್ಲ ಮಾಡಿದ್ವಿ, ಇನ್ನೇನು ಮಾಡೋಣ, ಹೊಡಿಯೋಣ, ಆಚೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ 2 ದಿನಕ್ಕೆ ಇದ್ದೋಗಕ್ಕೆ ಬಂದಾಗ ಅಲ್ಲಿ ಮಧ್ಯದಲ್ಲಿ ಇಲ್ಲ ನೀವು ಹಂಗೆ ಮಾಡಿ ತಪ್ಪು, ಹಿಂಗೆ ಮಾಡಿ ತಪ್ಪು, ಇವಾಗ ಸ್ಟ್ಯಾಂಡ್ ತಗೊಳಕ್ಕೆ ಹೋದ್ರೆ ಏನಪ್ಪ ಪ್ರಯೋಜನ? ಎಲ್ಲಿಂದ ಹಿಡ್ಕೊಬಂದ್ರಪ್ಪ ನಿನ್ನ ರಕ್ಷಕಣ? ಅಯ್ಯೋ, ಹೊರ್ತೋರವ್ರು ಮಾತ್ರ ಕರೆಕ್ಟಾಗಿ ಹೇಳಿದ್ರು, ನೀನು ಸುಮ್ಮನಿರೋ, ನೀನು 2 ದಿನಕ್ಕೆ ಇರೋಕ್ಕೆ ಬಂದವನು ಅಂತ. ಮತ್ತೆ ಉಸಿರು ಆಚೆಗೆ ಬರಬೇಕಲ್ಲ ರಕ್ಷಕ್ ಅವ್ರದ್ದು, ಹೋಗಲ್ಲ ಮೂಲೆಯಲ್ಲಿ ಆ ಕಡೆನವ ನಿಂತ್ಕೊಳ್ಳೋದು, ಬೇಕಾ ಇದೆಲ್ಲ ಅನ್ನಿಸ್ಕೊಳ್ಳೋದು. ಬಂದ್ವಾ ಇದ್ವಾ ಇವಾಗಾದರೂ ಚೆನ್ನಾಗಿ ಓದ್ವಾ ಅನ್ನೋದು ಬಿಟ್ಟು ಅಲ್ಲಿ ಸ್ಟ್ಯಾಂಡು